ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಕುಕ್ಕಿಂಗ್ ಬ್ಲಾಗ್. ಇವತ್ತು ಇನ್ಸ್ಟಂಟಾಗಿ ಕಜ್ಜಾಯವನ್ನೇ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ. ಈಗ ಮಾಮೂಲಿ ದೀಪಾವಳಿಗೆಲ್ಲ ಕಜ್ಜಾಯ ಮಾಡ್ಕೊಳ್ತೀವಿ ಅಲ್ವಾ, ಆ ರೀತಿಯಾಗಿ ಕಜ್ಜಾಯ ಮಾಡಿಲ್ಲ ಅಂದಾಗ ಇಮಿಡಿಯೇಟಾಗಿ ಹಬ್ಬದ ದಿನವೇ ಇಲ್ಲಾಂದರೆ ಹಬ್ಬದ ಹಿಂದಿನ ದಿನ ಈ ರೀತಿಯಾಗಿ ಮಾಡಿಬಿಟ್ಟು ಇಟ್ಕೊಳ್ಬೋದು. ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು. ಒಂದು ಸ್ವೀಟ್ ರೆಸಿಪಿ ಮಾಡ್ಕೊಳ್ಬೇಕಲ್ವಾ, ಇದಕ್ಕೆ ನಾನು ಒಂದು ಚಿಕ್ಕ ಬೌಲಲ್ಲಿ ಒಂದು ಬೌಲಷ್ಟು ಬೆಲ್ಲವನ್ನು ತೊಗೊಂಡಿದ್ದೀನಿ, ಕುಟ್ಬಿಟ್ಟು ಇಟ್ಕೊಂಡಿದ್ದೀನಿ. ನಂತರ ಒಂದು ದೊಡ್ಡ ಬೌಲಲ್ಲಿ ಅಂದರೆ ಬೆಲ್ಲಕ್ಕಿಂತ 2ರಷ್ಟು ಅಕ್ಕಿ ಇದೆ. ಅಕ್ಕಿಯನ್ನು ಒಂದು 5 ಗಂಟೆ ನೆನೆಸ್ಬಿಟ್ಟು ಅದನ್ನು ನೀರನ್ನೆಲ್ಲ ತೆಗೆದುಬಿಟ್ಟು ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ. ನಂತರ ಒಂದು ಪೂರ್ತಿಯಾಗಿ ತೆಂಗಿನಕಾಯನ್ನು ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಒಂದು 15 ಏಲಕ್ಕಿಯನ್ನು ಬಿಡಿಸ್ಬಿಟ್ಟು ಇಟ್ಕೊಂಡಿದ್ದೀನಿ. ನಂತರ ಈಗ ಮಿಕ್ಸಿ ಜಾರ್ಗೆ ಒಂದು 2ರಿಂದ 3 ಸರಿ ಇದನ್ನು ಹಾಕ್ಬಿಟ್ಟು ರುಬ್ಕೊಬೇಕಾಗುತ್ತೆ, ಒಂದೇ ಸರಿಗೆ ಆಗೋದಿಲ್ಲ. ಫಸ್ಟು ತೆಂಗಿನಕಾಯನ್ನು ಹಾಕೋತಾ ಇದ್ದೀನಿ. ನಂತರ ಅದಕ್ಕೆ ಒಂದು ಸ್ವಲ್ಪ ಏಲಕ್ಕಿಯನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಆದರೆ ನಾವು ಎಷ್ಟು ಸರಿ ಹಾಕ್ಬಿಟ್ಟು ರುಬ್ಕೋತೀವಿ ಇದೇ ರೀತಿ ಹಾಕ್ಬಿಟ್ಟು ಒಂದು 2ರಿಂದ 3 ಸರಿ ಹಾಕ್ಬಿಟ್ಟು ರುಬ್ಕೊಬೇಕಾಗುತ್ತೆ. ಸ್ವಲ್ಪನೂ ನೀರು ಸೇರಿಸದೆ ಹಾಗೆ ರುಬ್ಕೊಳ್ಬೇಕು. ನಂತರ ಈಗ ಏನು ತೆಂಗಿನಕಾಯಿ ಹಾಕಿದ್ದೀನಿ ನೋಡಿ, ಒಂದು ಬೌಲಷ್ಟು ಅದಕ್ಕೆ ಅದರಲ್ಲಿ ಅರ್ಧದಷ್ಟು ತೆಂಗಿನಕಾಯಿ ಹಾಕಿದ್ದೀನಿ, ಅರ್ಧದಷ್ಟು ಈಗ ಅಕ್ಕಿಯನ್ನು ಹಾಕೋತಾ ಇದ್ದೀನಿ, ಮತ್ತು ಅರ್ಧದಷ್ಟು ಅದಕ್ಕೆ ಬೆಲ್ಲವನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಮತ್ತು ಏಲಕ್ಕಿ ಪುಡಿಯನ್ನು ಸಹ ಏಲಕ್ಕಿಯನ್ನು ಸೇರಿಸ್ಕೊತಾ ಇದ್ದೀನಿ. ಅದನ್ನು ನೋಡಿ ಏನು ಸೇರಿಸ್ಕೊತೀವಿ ನೋಡಿ, ನಾನು ಅದನ್ನು ನೀಟಾಗಿ ಸಣ್ಣದಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಅದು ವಿಡಿಯೋ ಕ್ಲಿಪ್ಪಿಂಗ್ ಕಟ್ಟಾಗಿದೆ ನೋಡಿ. ಅದನ್ನು ನೋಡಿ ಈ ರೀತಿಯಾಗಿ ನಾನು ಅಲ್ಲಿ ಏನು ಕೈನಿಂದ ಅದನ್ನು ಎಣ್ಣೆಗೆ ಹಾಕ್ತಾಯಿದ್ದೀನಿ ನೋಡಿ, ಆ ಹಿಟ್ಟಿನ ಅದಕ್ಕೆ ಅಂದರೆ ನೀರು ಸೇರಿಸ್ದೇ ಅದನ್ನು ರುಬ್ಕೊಂಡ್ರೆ ಆಯಿತು ಅಷ್ಟೇ. ಬೆಲ್ಲ, ತೆಂಗಿನಕಾಯಿ, ಏಲಕ್ಕಿ ಮತ್ತು ಅಕ್ಕಿಯನ್ನು 4 ಪದಾರ್ಥ ಸಾಕು ಈ ಸ್ವೀಟ್ನ ಮಾಡಲಿಕ್ಕೆ. ನಂತರ ನಾವು ಅದೇನು ರುಬ್ಕೊಂಡಿದ್ವು ನೋಡಿ, ಅದನ್ನು ಸ್ಪೂನಿಂದನಾದರೂ ಹಾಕ್ಕೊಳ್ಬೋದು, ಇಲ್ಲಾಂದರೆ ಕೈಯಿಂದನಾದರೂ ಎಣ್ಣೆಗೆ ಹಾಕ್ಕೊಳ್ಬೋದು. ಡೀಪ್ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಇದು ಸೇಮ್ ನಾವೇನು ಕಜ್ಜಾಯ ನೋಡಿ ಈ ರೀತಿಯಾಗಿ ಅದನ್ನು ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ, ತೋರಿಸ್ತಾ ಇದ್ದೀನಿ ನೋಡಿ. ಮಿಕ್ಸಿ ಜಾರಲ್ಲಿ ಈ ರೀತಿಯಾಗಿ ಅದನ್ನು ಗ್ರೈಂಡ್ ಮಾಡ್ಕೊಳ್ಬೇಕು. ಬೆಲ್ಲವನ್ನು ಹಾಕಿದಾಗ ಅದು ನೈಸಾಗಿ ಆ ಥರ ಪೇಸ್ಟ್ ಆಗಿಬಿಡುತ್ತೆ. ಬೆಲ್ಲ ಹಾಕಲಿಲ್ಲ ಅಂದರೆ ಅಷ್ಟು ನೈಸಾಗಿ ಪೇಸ್ಟ್ ಬರಲ್ಲ. ಅದು ಅಂದರೆ ತುಂಬ ನೈಸಾಗೂ ಪೇಸ್ಟ್ ಮಾಡ್ಕೊಳ್ಬಾರ್ದು, ಮೀಡಿಯಮಾಗಿ ತರ್ತರಿಯಾಗಿ ನಾನು ರುಬ್ಕೊಂಡಿದ್ದೀನಿ ಅದನ್ನು ನೋಡಿ. ಈಗ ಎಣ್ಣೆಗೆ ಬಿಟ್ಟ ಮೇಲೆ ಅದನ್ನೊಂದು 10 ನಿಮಿಷ ಹಾಗೆ ಬಿಟ್ಬಿಡಬೇಕು. ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಹಾಗೆ ಬಿಟ್ಬಿಡಬೇಕು. ಸಡನ್ನಾಗಿ ತಿರುಗಿಸಿದ್ರೆ ಅದೇನಾಗುತ್ತೆ ಅಂದರೆ ಫುಲ್ ತೆಂಗಿನಕಾಯಿ ಎಲ್ಲ ಏನಿರುತ್ತೆ ಅದು ಎಣ್ಣೆಯಲ್ಲಿ ಬಿಟ್ಕೊಂಡ್ಬಿಡುತ್ತೆ. ಅದರಿಂದ ಒಂದು 10 ನಿಮಿಷ ಬಿಟ್ಬಿಟ್ಟು ನಂತರ 10 ನಿಮಿಷ ಆದಮೇಲೆ ನೋಡಿ ಈ ರೀತಿಯಾಗಿ ಟರ್ನ್ ಮಾಡಿಕೊಂಡಾಗ ತುಂಬ ಚೆನ್ನಾಗಿ ಬರುತ್ತೆ ಕಜ್ಜಾಯ ಇದು. ಈಗ ರೌಂಡ್ ಶೇಪಲ್ಲಿ ದೊಡ್ಡದಾಗಿ ಕಜ್ಜಾಯ ಮಾಡ್ಕೊಳ್ತೀವಿ ನೋಡಿ, ಅದನ್ನು ಮಾಡ್ಕೊಂಡಿಲ್ಲ ಅಂದಾಗ ಹಬ್ಬಕ್ಕೆ ಸಿಂಪಲಾಗಿ ಈ ರೀತಿ ಕಜ್ಜಾಯನಾದರೂ ಮಾಡ್ಕೊಳ್ಬೋದು ನೋಡಿ. ಈಗ ಒಂದು ಸರಿ ತೆಗೆದುಬಿಟ್ಟು ಮತ್ತೆ ಇನ್ನೊಂದು ಸರಿ ಹಾಕ್ತಾಯಿದ್ದೀನಿ. ಇದು ಸೇಮ್ ನಿಮಗೆ ಕಜ್ಜಾಯ, ಏಕೆಂದರೆ ಕಜ್ಜಾಯಕ್ಕೂ ಸಹ ನಾವು ಬರೀ ಅಕ್ಕಿ ಮತ್ತು ಬೆಲ್ಲವನ್ನು ಯೂಸ್ ಮಾಡ್ತೀವಿ, ಏಲಕ್ಕಿಯನ್ನು ಯೂಸ್ ಮಾಡ್ತೀವಿ. ಇದಕ್ಕೂ ಅಷ್ಟೇ ನಾವು ಬೆಲ್ಲ, ಅಕ್ಕಿ ಮತ್ತು ಏಲಕ್ಕಿಯನ್ನು ಯೂಸ್ ಮಾಡಿದ್ದೀವಿ, ಜೊತೆಗೆ ತೆಂಗಿನಕಾಯನ್ನು ಯೂಸ್ ಮಾಡಿದ್ದೀವಿ. ತೆಂಗಿನಕಾಯಿ ಹಾಕೋದ್ರಿಂದ ಒಂದು ಸ್ವಲ್ಪ ಸಾಫ್ಟ್ ಬರುತ್ತೆ ಅಂತ. ಇಲ್ಲಾಂದರೆ ಬರೀ ಅಕ್ಕಿ ಮತ್ತು ಬೆಲ್ಲದಿಂದನೇ ಮಾಡ್ಕೊಂಬಿಡ್ಬೋದು, ಅದು ಸ್ವಲ್ಪ ರಫ್ ಆಗುತ್ತೆ ಅಂತ. ಅದಕ್ಕೆ ತೆಂಗಿನಕಾಯಿ ಯೂಸ್ ಮಾಡಿಕೊಂಡಾಗ ಇದು ಸ್ವಲ್ಪ, ಮತ್ತು ಇದನ್ನು ಚಿಕ್ಕದಾಗಿ ಇದೇ ರೀತಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಇದನ್ನು ಒಂದು 15 ಡೇಸ್ ತನಕ ಹೊರಗಡೆನೇ ನಾವು ಸ್ಟೋರ್ ಮಾಡಿಬಿಟ್ಟು ಇಡ್ಬೋದು, ಏನು ಹಾಳಾಗೋದಿಲ್ಲ. ಆದರೆ ನೀಟಾಗಿ ಬೇಯಿಸ್ಕೊಬೇಕಾಗುತ್ತೆ. ಈ ರೀತಿಯಾಗಿ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ನಾವು ನೀಟಾಗಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಒಂದು 15 ಡೇಸು ಹೊರಗಡೆನೇ ಸ್ಟೋರ್ ಮಾಡಿ ಇಟ್ಕೊಂಡ್ರೂ ಹಾಳಾಗೋದಿಲ್ಲ ಇದು. ಮತ್ತು ತುಂಬ ಚೆನ್ನಾಗಿರುತ್ತೆ. ತುಂಬ ಅಂದರೆ ತೆಂಗಿನಕಾಯಿ ಬಳಸಿರೋದ್ರಿಂದ ಮಕ್ಕಳಿಗೂ ಸಹ ತುಂಬ ಇಷ್ಟ ಆಗುತ್ತೆ. ಮತ್ತು ದೀಪಾವಳಿ ಹಬ್ಬಕ್ಕೆ ಒಂದು ಸ್ವೀಟ್ ರೆಸಿಪಿ ಮಾಡ್ಕೋಬೇಕಾಗಿರೋದ್ರಿಂದ ಇದು ಹಬ್ಬಕ್ಕೆ ಚೆನ್ನಾಗಾಗುತ್ತೆ ಮಾಡ್ಕೊಳ್ಳಿಕ್ಕೆ. ರೆಸಿಪಿ ಇಷ್ಟ ಆದರೆ ನೀವು ಟ್ರೈ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.